ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತು ಅಮೆರಿಕದ ನಾಸಾ ಮಹತ್ವದ ಹೆಜ್ಜೆ ಇಟ್ಟಿವೆ. ಎರಡೂ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಒಟ್ಟಾಗಿ ನಿಸಾರ್ ಉಪಗ್ರಹ, ನಾಸಾ ಇಸ್ರೋ ಸಿಂಥೆಟಿಕ್ ಆರ್ಪಚರ್ ರಾಡರ್ ಅನ್ನು ಜುಲೈ 30, 2025ರಂದು ಬಾಹ್ಯಾಕಾಶದಲ್ಲಿ ಸ್ಥಾಪಿಸಲು ಯೋಜನೆ ರೂಪಿಸಿವೆ. ಭಾರತ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಗಳಾದ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿದ ಮೊದಲ ಭೂವೀಕ್ಷಣ ಉಪಗ್ರಹವನ್ನ ಜುಲೈ 30ರಂದು ಉಡಾವಣೆ ಮಾಡಲಾಗುತ್ತೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳಿಸಿದೆ. ಈ ಉಪಗ್ರಹವು ಭೂಮಿಯ ಮೇಲ್ಮೈ, ಸಮುದ್ರ, ಮಂಜುಗಡ್ಡೆ ಮತ್ತು ಕಾಡುಗಳಲ್ಲಿನ ಬದಲಾವಣೆಯ ಮೇಲ್ವಿಚಾರಣೆ ಮಾಡಲಿದೆ. ನಿಸಾರ್ ಮಿಷನ್ ಅಂದ್ರೇನು? NISAR ನಾಸಾ ಇಸ್ರೋ ಸಿಂಥೆಟಿಕ್ ಆರ್ಪಚರ್ ರಾಡರ್ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಸುಧಾರಿತ ಉಪಗ್ರಹ ಕಾರ್ಯಾಚರಣೆಯಾಗಿದೆ. ಈ ಉಪಗ್ರಹ ಭೂಮಿಯ ಮೇಲ್ಮೈ, ಮಂಜುಗಡ್ಡೆ, ಅರಣ್ಯ ಮತ್ತು ಸಾಗರಗಳಲ್ಲಿನ ಬದಲಾವಣೆಯನ್ನ ನಿಖರವಾಗಿ ಅಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ಉಪಗ್ರಹ ಪ್ರತಿ 12 ದಿನಗಳಿಗೊಮ್ಮೆ ಇಡೀ ಭೂಮಿಯ ಚಿತ್ರಗಳನ್ನು ತೆಗೆದುಕೊಳ್ಳುತ್ತೆ. ಇದು ವಿಜ್ಞಾನಿಗಳಿಗೆ ಹವಾಮಾನ ಬದಲಾವಣೆ, ಭೂಕಂಪಗಳು, ಜ್ವಾಲಾಮುಖಿಗಳು, ಭೂಕುಸಿತಗಳು, ಹಿಮನದಿ ಕರಗುವಿಕೆಯಂತಹ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದರ ಡೇಟಾವನ್ನ ಕೃಷಿ, ವಿಪತ್ತು ನಿರ್ವಹಣೆ, ಪರಿಸರ ಸಂರಕ್ಷಣೆಯಲ್ಲಿಯೂ ಬಳಸಲಾಗುತ್ತೆ. ಉಡಾವಣೆಯ ನಂತರ ಇದು ಸೆಟಪ್ ಮಾಡಲು 90 ದಿನಗಳನ್ನು ತೆಗೆದುಕೊಳ್ಳುತ್ತೆ. ನಂತರ ಅದು ಕೆಲಸ ಮಾಡಲು ಪ್ರಾರಂಭಿಸುತ್ತೆ. ನಿಸಾರ್ ಉಪಗ್ರಹದ ಅತ್ಯಂತ ವಿಶೇಷವಾದ ವಿಷಯ ಅಂದ್ರೆ ಅದರ ಸಹಾಯದಿಂದ ಭೂಮಿಯ ಪ್ರತಿ ಇಂಚಿನ ಮೇಲೆ ಕಣ್ಣಿಡಲು ಸಾಧ್ಯವಾಗುತ್ತೆ. ಈ ಉಪಗ್ರಹ ಪ್ರತಿ 12 ದಿನಗಳಿಗೊಮ್ಮೆ ಇಡೀ ಭೂಮಿಯನ್ನ ಸ್ಕ್ಯಾನ್ ಮಾಡುತ್ತೆ. ಕೆಲವು ಸೆಂಟಿಮೀಟರ್ಗಳ ಬದಲಾವಣೆಯನ್ನ ಸಹ ಸೆರೆ ಹಿಡಿಯಬಹುದು. ಪ್ರವಾಹ, ಹಿಮನದಿಗಳು, ಕರಾವಳಿ ಸವೆತ, ಈ ರೀತಿಯ ನೈಸರ್ಗಿಕ ಘಟನೆಗಳನ್ನ ಮೇಲ್ವಿಚಾರಣೆ ಮಾಡುವುದು, ಅವುಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ನೀಡುವುದು ಇದರ ಉದ್ದೇಶವಾಗಿದ್ರೂ ಇದು ರೋಗದ ಹರಡುವಿಕೆಯನ್ನ ತಡೆಗಟ್ಟುವಲ್ಲೂ ಕೂಡ ಸಹಾಯ ಮಾಡುತ್ತೆ. ಶತ್ರು ದೇಶಗಳ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳ ತಂತ್ರಗಳನ್ನ ಹಿಡಿಯುವುದು ತುಂಬಾನೇ ಸುಲಭ ಆಗುತ್ತೆ. ನಿಸಾರ್ನಿಂದ ಪಡೆದ ಡೇಟಾವನ್ನ ಪ್ರವಾಹ ಮತ್ತು ಭೂಕುಸಿತ, ಕರಾವಳಿ ಸವೆತ, ತೈಲ ಸೋರಿಕೆ ಪತ್ತೆ, ಬೆಳೆ ಮುನ್ಸೂಚನೆ, ಹವಾಮಾನ ಬದಲಾವಣೆ ವಿಶ್ಲೇಷಣೆ, ಅರಣ್ಯ ಮೌಲ್ಯಮಾಪನ, ಹಡಗು ಮೇಲ್ವಿಚಾರಣೆಯಂತಹ ವಿಪತ್ತುಗಳ ಮುಂಚಿನ ಎಚ್ಚರಿಕೆಗಾಗಿ ಬಳಸಲಾಗುತ್ತೆ. ನಾಸಾ ಪ್ರಕಾರ ಇದು ಇಲ್ಲಿಯವರೆಗೆ ಅತ್ಯಂತ ಮುಂದುವರೆದ ಭೂವೀಕ್ಷಣಾ ಕಾರ್ಯಾಚರಣೆಯಾಗಿದೆ. ನಿಸಾರ್ನ ಉಡಾವಣೆ 1975ರಲ್ಲಿ ಉಪಗ್ರಹ ಶಿಕ್ಷಣ ದೂರದರ್ಶನ ಪ್ರಯೋಗದ ಅಡಿಯಲ್ಲಿ ನಾಸಾ ಮತ್ತು ಇಸ್ರೋ ಒಟ್ಟಾಗಿ 2400 ಹಳ್ಳಿಗಳಲ್ಲಿ ಸಮುದಾಯ ಟಿವಿ ಮೂಲಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದಾಗ ಐತಿಹಾಸಿಕ ಪಾಲುದಾರಿಕೆಯ ಜ್ಞಾಪನೆಯಾಗಿದೆ. ಆ ಸಮಯದಲ್ಲಿ ATS-6 ಉಪಗ್ರಹದ ಮೂಲಕ ಜ್ಞಾನ ಮತ್ತು ಕೃಷಿ ಸಲಹೆಗಳು ಲಕ್ಷಾಂತರ ಗ್ರಾಮಸ್ಥರನ್ನ ತಲುಪಿದವು. 50 ವರ್ಷಗಳ ಹಿಂದೆ ನಾಸಾದ ಉಪಗ್ರಹದ ಮೂಲಕ ಗ್ರಾಮಸ್ಥರಿಗೆ ಶಿಕ್ಷಣವನ್ನ ನೀಡುತ್ತಿದ್ದ ಉದಾಹರಣೆ ಇದೆ. ಇಂದು ಉಡಾವಣಾ ವಾಹನದಿಂದ ನಾಸಾದ ಉಪಕರಣಗಳನ್ನ ಉಡಾವಣೆ ಮಾಡುವಂತಹ ಸ್ಥಿತಿ ಬಂದೊದಗಿದೆ. ಇದು ಭಾರತದ ಬಾಹ್ಯಾಕಾಶ ಪ್ರಗತಿಗೆ ಪುರಾವೆ. ನಿಸಾರ್ 2 ರಾಡರ್ ವ್ಯವಸ್ಥೆಯನ್ನ ಹೊಂದಿರುತ್ತೆ. ನಾಸಾದ L ಬ್ಯಾಂಡ್, ಇಸ್ರೋದ S ಬ್ಯಾಂಡ್, ಒಟ್ಟಾಗಿ 2 ರಾಡರ್ ವ್ಯವಸ್ಥೆಗಳು ಮೋಡಗಳ ಆಚೆಗೂ ಸ್ಪಷ್ಟ ಚಿತ್ರಣಗಳನ್ನು ನೀಡುವುದಕ್ಕೆ ಸಹಾಯವಾಗುತ್ತೆ. ಹಗಲು ರಾತ್ರಿ ಭೂಮಿಯನ್ನ ವೀಕ್ಷಿಸುವುದಕ್ಕೆ ಸಾಧ್ಯವಾಗುತ್ತೆ. L ಬ್ಯಾಂಡ್ ಮರಗಳು, ಹಿಮ, ಬಂಡೆಗಳ ಆಳಕ್ಕೆ ಹೋಗುವ ಮೂಲಕ ದೀರ್ಘ ಅಲೆಗಳ ಮೂಲಕ ಮಾಹಿತಿಯನ್ನು ಒದಗಿಸುತ್ತೆ. S ಬ್ಯಾಂಡ್ ಎಲೆಗಳು, ಮಣ್ಣಿನ ಸ್ಥಿತಿ ಮುಂತಾದ ಮೇಲ್ಮೈ ವಿವರಗಳನ್ನು ತೋರಿಸುತ್ತೆ. ಈ ತಂತ್ರಜ್ಞಾನದೊಂದಿಗೆ ಭೂಕಂಪನ ಚಲನೆಗಳು, ಭೂಕುಸಿತ, ಹಿಮನದಿ ಸರೋವರಗಳ ಅಭಿವೃದ್ಧಿ, ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್, ಈ ರೀತಿಯ ವಿಪತ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುತ್ತೆ. ಈ ಕಾರ್ಯಾಚರಣೆಯಿಂದ ಪಡೆದ ದತ್ತಾಂಶವನ್ನ ಪ್ರಪಂಚದಾದ್ಯಂತ ಭೂವಿಜ್ಞಾನಿಗಳು, ಹವಾಮಾನ ಶಾಸ್ತ್ರಜ್ಞರು, ಕೃಷಿ ತಜ್ಞರು, ಪರಿಸರವಾದಿಗಳಿಗೆ ಉಚಿತವಾಗಿ ಲಭ್ಯವಾಗುವಂತೆ ಮಾಡಲಾಗುತ್ತೆ. ನಿಸಾರ್ ಭೂಮಿಯ ಬದಲಾಗ್ತಾ ಇರುವ ಮೇಲ್ಮೈ ಕಥೆಯನ್ನ ಹೇಳುತ್ತೆ. ಚಿತ್ರದ ಪ್ರತಿಯೊಂದು ಚೌಕಟ್ಟಿನಲ್ಲಿಯೂ ಕಾಲಾನಂತರದ ಬದಲಾವಣೆಯನ್ನ ಕಾಣಬಹುದು. ಈ ಕಾರ್ಯಾಚರಣೆಯ ಮೂಲಕ ಭಾರತ ಜಾಗತಿಕ ವೈಜ್ಞಾನಿಕ ಸಮುದಾಯದಲ್ಲಿ ತನ್ನ ಪಾತ್ರವನ್ನು ಬಲಪಡಿಸ್ತಾ ಇದೆ. ಜೊತೆಗೆ ಬಾಹ್ಯಾಕಾಶ ತಂತ್ರಜ್ಞಾನ ಸಹಕಾರದ ಮೂಲಕ ಜಾಗತಿಕ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸುತ್ತೆ. ಹಾಗಾದರೆ ಈ ನಿಸಾರ್ ಕಾರ್ಯಾಚರಣೆಯ ಉದ್ದೇಶವಾದ್ರೂ ಏನು? ಭೂಮಿ ಮತ್ತು ಮಂಜುಗಡ್ಡೆಯ ಚಲನೆಯನ್ನ ಅಳೆಯಲು, ಬೆಳೆಗಳು ಮತ್ತು ಕಾಡುಗಳಲ್ಲಿ ನಡೀತಾ ಇರುವ ಬದಲಾವಣೆಯನ್ನ ಅರ್ಥ ಮಾಡಿಕೊಳ್ಳಲು, ಹಿಮಾಲಯ, ಗ್ರೀನ್ಲ್ಯಾಂಡ್, ಅಂಟಾರ್ಟಿಕಾದ ಮಂಜುಗಡ್ಡೆಯನ್ನ ಅಧ್ಯಯನ ಮಾಡಲು, ಭೂಕಂಪಗಳು, ಜ್ವಾಲಾಮುಖಿಗಳು, ಭೂಕುಸಿತಗಳು, ಅಂತರ್ಜಲ ಮಟ್ಟದಲ್ಲಿನ ಬದಲಾವಣೆ ವಿಶ್ಲೇಷಿಸಲು. ಹಾಗಾದ್ರೆ ನಿಸಾರ್ ಕಾರ್ಯಾಚರಣೆಯ ಪ್ರಾಮುಖ್ಯತೆ ಏನು? ಇಸ್ರೋ ಪ್ರಕಾರ ನೋಡೋದಾದ್ರೆ ಈ ಕಾರ್ಯಾಚರಣೆ ಭೂಮಿಯ ಮೇಲ್ವಿಚಾರಣಾ ತಂತ್ರಜ್ಞಾನದಲ್ಲಿ ಒಂದು ಮೈಲಿಗಲ್ಲು ಅಂತ ಸಾಬೀತುಪಡಿಸುತ್ತೆ.
ವಿಜ್ಞಾನಿಗಳು ಒಂದು ವೇದಿಕೆಯಿಂದ 2 ವಿಭಿನ್ನ ರಾಡರ್ ತಂತ್ರಜ್ಞಾನಗಳ ಡೇಟಾವನ್ನು ಪಡೀತಾರೆ. ಇದು ಪರಿಸರ ಮತ್ತು ಹವಾಮಾನಕ್ಕೆ ಸಂಬಂಧಪಟ್ಟ ಬದಲಾವಣೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ.